ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ 2 ವಾರದ ಹಿಂದೆ ನನ್ನ ವಿಡಿಯೋದಲ್ಲಿ ಹುಳಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಈಗ ನಾನು ಅದೇ ಹುಳಿ ಪುಡಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೋಸ್ಕರ ನಾನು 2 ಟೊಮೆಟೊ ತೊಗೋತಾ ಇದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. 2 ಬದನೆಕಾಯಿ, ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು 3-4 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಇದನ್ನು ಹೆಚ್ಕೊಂಡಿದ್ದೀನಿ. ಇವು 3 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಇದರದ್ದು ರೆಸಿಪಿ ತೋರಿಸ್ತಾ ಇದ್ದೀನಿ. ಈಗ ಸಣ್ಣ ಕುಕ್ಕರ್ನಲ್ಲಿ ಒಂದು 1/4 ಪೌನಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಮತ್ತೊಂದಿಷ್ಟು ನೀರು ಆ್ಯಡ್ ಮಾಡಿ ಅರಿಶಿನ ಹಾಕಿಬಿಟ್ಟು 3 ವಿಷಲ್ ಕೂಗಿಸ್ತಾ ಇದ್ದೀನಿ ನೋಡಿ. ಈಗ ಇದಾದಮೇಲೆ ಇಲ್ಲಿ ಒಂದು ಕಡೆ ಪಾತ್ರೆಯಲ್ಲಿ ಕುದೀತಾ ಇರೋ ನೀರಿಗೆ ನುಗ್ಗೆಕಾಯಿನ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಹೊತ್ತು ಬೇಯಬೇಕು. ಅದಾದ ನಂತರ ಬದನೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಆ್ಯಡ್ ಮಾಡಬೇಕು. ಯಾಕೆಂದರೆ ನುಗ್ಗೆಕಾಯಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬದನೆಕಾಯಿ ಬೇಗ ಬೇಯುತ್ತೆ. ಈ ಬದನೆಕಾಯಿಗಿಂತ ಬೇಗ ಟೊಮೆಟೊ ಬೇಯೋದ್ರಿಂದ ಬದನೆಕಾಯಿ ಸ್ವಲ್ಪ ಬೆಂದ ನಂತರ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲವನ್ನೂ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ಪಿತಿ ಆಗುತ್ತೆ, ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದಾದಮೇಲೆ ಒಂದು ತರಕಾರಿನ ಬೇಯಿಸ್ಕೊತಿದ್ದೀನಿ. ತರಕಾರಿನ ಹದವಾಗಿ ಬೇಯಿಸ್ಕೊಳ್ಳೋದ್ರಿಂದ ಅಡುಗೆ ರುಚಿ ಜಾಸ್ತಿ ಆಗುತ್ತೆ. ಬೇಯ್ತಾ ಇರ್ತಕ್ಕಂಥ ತರಕಾರಿಗೆ ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಅದು ತರಕಾರಿ ಉಪ್ಪನ್ನ ಎಳ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಸಲ ಅದನ್ನು ಕೂಡಿಸ್ಬಿಟ್ಟು ಹಾಗೆ ಬಿಟ್ಬಿಡಿ, ಹದವಾಗಿ ಬೆಂದಿರುತ್ತೆ. ಈಗ ಒಂದು ಮಿಕ್ಸಿನಲ್ಲಿ 5 ಸ್ಪೂನ್ ಹುಳಿ ಪುಡಿ, ನಾನೇ ಮಾಡಿದಂಥ ಹುಳಿ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದಾದ ನಂತರ 1 ಕಪ್ ಕಾಯಿ ತುರಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿ. ಈಗ ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ತಿರುಕೋತಾ ಇದ್ದೀನಿ. ತಿರುಕೊಂಡಿದ್ದಾಯಿತು. ಈಗ ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದನ್ನು ತರಕಾರಿ ಬೆಂದಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಬೇಳೆ ಹಾಕಿದ್ಮೇಲೆ ಒಂದು ಸಲ ಅದನ್ನು ಚೆನ್ನಾಗಿ ಕೂಡಿಸ್ಬಿಟ್ಟು ತಿರುವಿಟ್ಕೊಂಡಂತಹ ಮಸಾಲೆನೂ ಕೂಡ ಇದಕ್ಕೆ ಹಾಕಿ, ಸಾಂಬಾರು ಗಟ್ಟಿಯಾಗಿರಬೇಕು ಅನ್ನೋರು ಹೆಚ್ಚು ನೀರು ಆ್ಯಡ್ ಮಾಡೋದು ಬೇಡ. ನೀರಾಗಬೇಕು ಅಂತ ಆಸೆ ಪಡೋರು ನೀರು ಹಾಕ್ಕೋಬೋದು. ಸೊ ಅದಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನಮ್ಮಲ್ಲಿ ಬೆಲ್ಲ ಹಾಕೋದು ವಾಡಿಕೆ, ಬೇಕಾದವ್ರು ಹಾಕ್ಕೋಬೋದು, ಬೇಡದೇ ಇರೋರು ಅದನ್ನು ಬಿಟ್ಬಿಡ್ಬೋದು. ಸಾಂಬಾರು ಕುದ್ದಾಯಿತು ಸ್ನೇಹಿತರೆ. ಈಗ ಇದಕ್ಕೊಂದು ಒಗ್ಗರಣೆ. ಕಡಲೆಕಾಯಿ ಎಣ್ಣೆ ತೊಗೋತೀನಿ, ಯಾಕೆಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ಕಡಲೆಕಾಯಿ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಅದು ಹೊಡ್ತಾ ಇದ್ದಂಗೆ ಇಂಗು ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಈ ಒಗ್ಗರಣೆನ ಸಾಂಬಾರು ಮೇಲೆ ಹಾಕ್ತಾಯಿದ್ದೀನಿ. ಹುಳಿ ಪುಡಿ ರೆಸಿಪಿದು ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಇದೇ ಥರ ಮಾಡಿಬಿಟ್ಟು ಅದರ ಬಗ್ಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ನಿಮಗೆ ನಮಸ್ಕಾರ.